ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಏಪ್ರಿಲ್ 2ರಿಂದ ಸ್ನೇಹಿತರೆ ಅಂದರೆ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ಏಪ್ರಿಲ್ ತಿಂಗಳಲ್ಲಿ ಸ್ನೇಹಿತರೆ ಮೇಷರಾಶಿಯವರ ಭವಿಷ್ಯ ಹೇಗಿರಲಿದೆ ಅಂದರೆ ಆಂತರಿಕ ಸಂಘರ್ಷಗಳು ಮತ್ತು ಅಸಾಧಾರಣ ವಿಜಯಗಳು ಅಂತಾನೆ ಹೇಳಬಹುದು. ಸ್ನೇಹಿತರೆ ನಮಸ್ಕಾರ. ಯುಗಾದಿಯ ಹೊಸ ವರ್ಷದ ಆರಂಭದಿಂದ ಏಪ್ರಿಲ್ 2026 ಮೇಷರಾಶಿಯವರಿಗೆ ವಿಶಿಷ್ಟವಾದ ಅನುಭವಗಳ ಸಮ್ಮಿಲನವನ್ನ ತರಲಿದೆ. ತಿಂಗಳ ಆರಂಭದಲ್ಲಿ ಏಪ್ರಿಲ್ 2ರಂದು ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಕರ್ಮಕಾರಕ ಶನಿಯೊಂದಿಗೆ ವ್ಯಯಸ್ಥಾನವಾದ 12ನೇ ಮನೆಯನ್ನ ಅಂದ್ರೆ ಮೀನ ರಾಶಿಯನ್ನ ಪ್ರವೇಶಿಸುತ್ತಾರೆ. ನಷ್ಟದ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿ ಕುಳಿತಿರುವುದರಿಂದ ನೀವು ಒಂಟಿತನದ ಭಾವನೆಯನ್ನ ಸ್ನೇಹಿತರೆ ಅನುಭವಿಸಬಹುದು. ನಿಮ್ಮ ಪ್ರಯತ್ನಗಳಲ್ಲಿ ವಿಶೇಷವಾಗಿ ಹೊಸ ಪ್ರಾಜೆಕ್ಟ್ಗಳಲ್ಲಿ ಗಮನಾರ್ಹ ವಿಳಂಬಗಳನ್ನು ಎದುರಿಸಬಹುದು ಮತ್ತು ಮಾನಸಿಕ ಒತ್ತಡವು ಹೆಚ್ಚಾಗಬಹುದು. ಆದರೆ ಚಿಂತಿಸಬೇಡಿ ಸ್ನೇಹಿತರೆ, ಯಾಕಂದ್ರೆ ಏಪ್ರಿಲ್ ದ್ವಿತೀಯಾರ್ಧದಿಂದ ಸೂರ್ಯನು ನಿಮ್ಮ ರಾಶಿಯಾಗೆ ಪ್ರವೇಶಿಸಿ ಉಚ್ಚ ಸ್ಥಿತಿಯನ್ನ ತಲುಪಿದಾಗ ಪರಿಸ್ಥಿತಿಯು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬದಲಾಗುತ್ತದೆ. ಗುರುಬಲದಿಂದ ಈ ಶಕ್ತಿಶಾಲಿ ಸೂರ್ಯನು ನಿಮ್ಮನ್ನ ರಾಜನಂತಹ ಅಧಿಕಾರ ಮತ್ತು ದೃಢವಾದ ಆತ್ಮವಿಶ್ವಾಸದಿಂದ ತುಂಬುತ್ತಾರೆ. ಈ ಸಕಾರಾತ್ಮಕತೆಗೆ ವೇಗವನ್ನ ಸೇರಿಸುತ್ತಾ ಸಕಾರಾತ್ಮಕತೆಗೆ ಸ್ನೇಹಿತರೆ ಧನಾಧಿಪತಿಯಾದ ಶುಕ್ರನು ಏಪ್ರಿಲ್ 15ರಂದು ನಿಮ್ಮ ಸ್ವಂತ ರಾಶಿಯಾದ ವೃಷಭ ರಾಶಿಯನ್ನ ನಿಮ್ಮ 2ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ಆರ್ಥಿಕ ಸ್ಥಿರತೆಗೆ ಬಂಗಾರದ ಹಾದಿಯನ್ನ ಸುಗಮಗೊಳಿಸುತ್ತದೆ ಅಂತಾನೆ ಹೇಳಬಹುದು. ಮೊದಲಾರ್ಧದಲ್ಲಿ ನೀವು ತಾಳ್ಮೆಯನ್ನ ಕಾಪಾಡಿಕೊಂಡರೆ ತಿಂಗಳ ದ್ವಿತೀಯಾರ್ಧವು ನಿಮಗೆ ಅದ್ಭುತವಾದ ಫಲಗಳನ್ನ ಸೃಷ್ಟಿಸುತ್ತದೆ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ಜೊತೆಗೆ ನಿಮ್ಮ ಪಾಲುದಾರಿಕೆಯಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ, ಗುರುಬಲದಿಂದ ಏನೆಲ್ಲ ಲಾಭವನ್ನ ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದ್ರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋಗೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನ ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ರು ಕೂಡ ಅವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಇನ್ನು ಮೇಷರಾಶಿಗೆ ಏಪ್ರಿಲ್ನ ಪ್ರಮುಖ ಗ್ರಹ ಸಂಚಾರ ಹೇಗಿರಲಿದೆ ಅಂದ್ರೆ ಗ್ರಹ ಮಂಗಳ 1 ಮತ್ತು 8ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿ ಮೀನದಲ್ಲಿ ಸ್ನೇಹಿತರೆ ಏಪ್ರಿಲ್ 2ರಿಂದ ಸಂಚಾರವನ್ನ ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನ ಬೀರಲಿದೆ ಮೇಷರಾಶಿಯವರಿಗೆ ಅಂದ್ರೆ ಆಸ್ಪತ್ರೆಗಳಲ್ಲಿ ಖರ್ಚುಗಳು ಹೆಚ್ಚಾಗಲಿದೆ, ನಿದ್ರಾಹೀನತೆ, ವಿದೇಶಿ ಪ್ರಯಾಣ, ಪ್ರಚೋದನೆ ಇಲ್ಲದ ಆತಂಕ, ಭಯ ಅಂತಾನೆ ಹೇಳಬಹುದು. ಇನ್ನು ಶನಿ 10ನೇ ಮತ್ತು 11ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನ ಮಾಡಲಿದೆ. ಕೆಲಸದ ಸ್ಥಳದಲ್ಲಿ ಒತ್ತಡ, ಆದಾಯವು ಖರ್ಚಾಗಿ ಹರಿಯುವುದು, ಏಕಾಂತದ ಕ್ಷಣಗಳು ಅಂತಾನೆ ಹೇಳಬಹುದು. ಇನ್ನು ಸೂರ್ಯ 5ನೇ ಮನೆಯ ಅಧಿಪತಿ 1ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನ ಮಾಡಲಿದೆ. ಆತ್ಮವಿಶ್ವಾಸ, ಅಹಂಕಾರ, ಮೇಲಧಿಕಾರಿಗಳಿಂದ ಒತ್ತಡ, ಮಕ್ಕಳಿಗೆ ಪ್ರಗತಿ ಅಂತಾನೆ ಹೇಳಬಹುದು.
ಇನ್ನು ಶುಕ್ರ 10 ಮತ್ತು 7ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಏಪ್ರಿಲ್ 19ರಿಂದ ಸಂಚಾರವನ್ನ ಮಾಡಲಿದೆ. ಕುಟುಂಬದಲ್ಲಿ ಸಂತೋಷ, ಮಾತಿನಲ್ಲಿ ವಾಕ್ಚಾತುರ್ಯ, ಸ್ಥಿರ ಆದಾಯ, ವ್ಯಾಪಾರದಲ್ಲಿ ಧನಲಾಭ ಅಂತಾನೆ ಹೇಳಬಹುದು. ಇದು ಮೇಷರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಾಯ್ತು. ಇನ್ನು ಒಂದೊಂದಾಗಿ ತಿಳಿಸೋದಾದ್ರೆ ಶಿಕ್ಷಣದ ಬಗ್ಗೆ, ವಿದ್ಯಾರ್ಥಿಗಳಿಗೆ ನಿಮ್ಮ ವ್ಯಾಪಾರ ವ್ಯವಹಾರ ಪಾಲುದಾರಿಕೆ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಮಕ್ಕಳ ಬಗ್ಗೆ ಅವರ ತಂದೆ ತಾಯಿಗಳು ಸಾಕಷ್ಟು ಕಮೆಂಟ್ಸ್ ಹಾಕಿದ್ದೀರಾ, ನಾನು ನೋಡ್ತಾ ಇರ್ತೀನಿ. ಪ್ರತಿಯೊಬ್ಬರ ಮೆಸೇಜ್ನು ಕೂಡ ನಾನು ಓದ್ತಾ ಇರ್ತೀನಿ ಸ್ನೇಹಿತರೆ. ಸೊ ಆವಾಗ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ, ಅವರ ವಿದ್ಯಾಭ್ಯಾಸ ಹೇಗಿರಲಿದೆ, ಮುಂದಿನ ದಿನಗಳಲ್ಲಿ ಅವರ ರಿಸಲ್ಟ್ ಹೇಗೆ ಬರಲಿದೆ ಅಂತ ಕೇಳ್ತಾ ಇರ್ತೀರಾ. ಸೊ ಅವರ ಬಗ್ಗೆ ಹೇಳೋದಾದ್ರೆ ಲಗ್ನದಲ್ಲಿ 5ನೇಯ ಅಧಿಪತಿ ಸೂರ್ಯನು ಉಚ್ಚ ಸ್ಥಿತಿಯು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ನೇಹಿತರೆ ಎಕ್ಸಾಮ್ ಅನ್ನ ಬರೀತಿರುವವರು ಅಂದರೆ CET UPSC ಸ್ನೇಹಿತರೆ ಬ್ಯಾಂಕಿಂಗ್ ಅಲ್ಲಿ ಪರೀಕ್ಷೆಗಳನ್ನ ಬರೀತಿರುವವರಿಗೆ, ತಯಾರಿ ನಡೆಸುತ್ತಿರುವವರಿಗೆ ಪ್ರಚಂಡ ಆಶೀರ್ವಾದವಾಗಿದೆ ಅಂತಲೇ ಹೇಳಬಹುದು. ನಿಮ್ಮ ದೃಢ ನಿಶ್ಚಯ ಮತ್ತು ಇಚ್ಛಾಶಕ್ತಿ ಗಗನಕ್ಕೆ ಇರುತ್ತದೆ. ಅತ್ಯಂತ ಕಷ್ಟಕರವಾದ ವಿಷಯಗಳನ್ನು ಸಹ ನೀವು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ. ಅದಿಯಾಗೂ 12ನೇ ಮನೆಯಿಂದ ಶನಿ ಮತ್ತು ಮಂಗಳನ ದೃಷ್ಟಿಯು ಸಾಂದರ್ಭಿಕವಾಗಿ ಸ್ನೇಹಿತರೆ ದೈಹಿಕ ಆಲಸ್ಯವನ್ನ ಉಂಟು ಮಾಡಬಹುದು. ಇದನ್ನ ಜಯಿಸಿ ವಿಜಯ ನಿಮ್ಮದೇ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶದಲ್ಲಿ ಪ್ರವೇಶವನ್ನ ಪಡೆಯಲು ಪ್ರಯತ್ನಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಅನುಕೂಲಕರ ಅವಧಿಯಾಗಿದೆ. ಇನ್ನು ಸಾಮಾನ್ಯ ವಿದ್ಯಾರ್ಥಿಗಳು ಕಷ್ಟಪಡಬೇಕಾದ ತಿಂಗಳು ಅಂತಾನೆ ಹೇಳಬಹುದು ಸ್ನೇಹಿತರೆ. ಮಾರ್ಚ್ ಅಲ್ಲಿ ಎಕ್ಸಾಮ್ ಅನ್ನ ಬರೆದಿರ್ತೀರ ಸ್ನೇಹಿತರೆ. ಮತ್ತೊಮ್ಮೆ ರೀಡ್ ಮಾಡಿ ಸ್ನೇಹಿತರೆ. ಅಂದರೆ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಸ್ನೇಹಿತರೆ ಏಕಾಗ್ರತೆ ಕಡಿಮೆ ಆಗ್ಬೋದು, ಅಥವಾ ಮನೋರಂಜನೆ ಕಡೆ ಆಸಕ್ತಿ ಹೆಚ್ಚಾಗಬಹುದು, ಸ್ನೇಹಿತರ ಬಳಗ ಹೆಚ್ಚಾಗ್ಬೋದು. ಇದರಿಂದ ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಿವಾರಣೆ ಆಗಬೇಕು. ನಾವು ಆಸಕ್ತಿಯಿಂದ ಅಧ್ಯಯನದ ಕಡೆ ಗಮನ ಕೊಡಬೇಕು ಅಂದರೆ ಪ್ರತಿದಿನ 11 ಬಾರಿ ಹನುಮಾನ್ ಚಾಲಿಸವನ್ನ ಮಕ್ಕಳ ಕೈಲಿ ಹೇಳಿಸಿ ಸ್ನೇಹಿತರೆ. ಆ ನಂತರ ಮಕ್ಕಳು ಅಧ್ಯಯನದ ಕಡೆ ಗಮನ, ಆಸಕ್ತಿ, ಏಕಾಗ್ರತೆ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಭಯ, ಆತಂಕ, ನಿರ್ಭಯವೆಲ್ಲವೂ ದೂರವಾಗಲಿದೆ. ಹೇಳಿಸಿ ಅಥವಾ ಕೇಳಿಸಿ ಸ್ನೇಹಿತರೆ, ಒಳಿತಾಗಲಿದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಇನ್ನು ಮುಂದಿನದಾಗಿ ಹೇಳೋದಾದ್ರೆ ಕುಟುಂಬ, ಫ್ಯಾಮಿಲಿ ಮತ್ತು ಸ್ನೇಹಿತರೆ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ಮೇಷರಾಶಿಯವರು ನೋಡಲಿದ್ದೀರಿ ಅಂದ್ರೆ ನಿಮ್ಮ ಕೌಟುಂಬಿಕ ಜೀವನವು ಈ ತಿಂಗಳು 2 ವಿಭಿನ್ನ ಹಂತಗಳನ್ನ ಪ್ರದರ್ಶಿಸುತ್ತದೆ. ಒಂದೆಡೆ ಲಗ್ನದಲ್ಲಿರುವಂತಹ ಉಚ್ಚ ಸೂರ್ಯನು ನಿಮ್ಮ 7ನೇ ಮನೆಯ ಸಂಗಾತಿಯ ಮನೆ ಮೇಲೆ ನೇರ ದೃಷ್ಟಿ ಬೀರುತ್ತಾರೆ. ಇದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಹಂಕಾರದ ಘರ್ಷಣೆಗಳು ಮತ್ತು ಹೆಮ್ಮೆಯ ಭಿನ್ನಾಭಿಪ್ರಾಯಗಳನ್ನು ಪ್ರಚೋದಿಸುತ್ತದೆ. ನಿಮ್ಮ ಸಂಗಾತಿಯು ನೀವು ಹೇಳಿದ್ದೆಲ್ಲ ಸುಮ್ಮನೆ ಕೇಳಬೇಕು ಮತ್ತು ಪಾಲಿಸಬೇಕು ಎಂದು ನೀವು ನಿರೀಕ್ಷಿಸುವ ಪ್ರವೃತ್ತಿಯನ್ನ ಬೆಳೆಸಿಕೊಳ್ಳಬಹುದು. ಈ ನಡವಳಿಕೆಯನ್ನ ನಿಯಂತ್ರಿಸುವುದು ಅತ್ಯಂತ ನಿರ್ಣಾಯಕ. ಮತ್ತೊಂದೆಡೆ ಸೂರ್ಯನು ನಿಮ್ಮ 5ನೇ ಮನೆಯ ಮಕ್ಕಳ ಮನೆಯಲ್ಲಿ ಅಧಿಪತಿಯಾಗಿರುವುದರಿಂದ ಅವನ ಉಚ್ಚ ಸ್ಥಿತಿಯು ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆಯ ದೊಡ್ಡ ಮೂಲವಾಗಲಿದೆ ಎಂದು ಸೂಚಿಸುತ್ತದೆ. ಶಿಕ್ಷಣ ಅಥವಾ ಇತರ ಕ್ಷೇತ್ರಗಳಲ್ಲಿ ಅಂದರೆ ಸ್ಕೂಲ್, ಕಾಲೇಜ್ ರಿಸಲ್ಟ್ಸ್ ಸ್ನೇಹಿತರೆ ಅಥವಾ ಕ್ಷೇತ್ರಗಳಲ್ಲಿ ಅವರ ಸಾಧನೆಗಳು ನಿಮ್ಮ ಅಪಾರ ಸಂತೋಷವನ್ನ ತರುತ್ತದೆ. ಇದಲ್ಲದೆ ಏಪ್ರಿಲ್ ದ್ವಿತೀಯಾರ್ಧದ ನಂತರ ಶುಕ್ರನು 2ನೇ ಮನೆಯ ಪ್ರವೇಶವು ಕೌಟುಂಬಿಕ ವಾತಾವರಣದಲ್ಲಿ ಸಾಮರಸ್ಯ, ಉಷ್ಣತೆ ಮತ್ತು ಸಂತೋಷವನ್ನ ಮರುಸ್ಥಾಪಿಸುತ್ತದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಸ್ನೇಹಿತರೆ. ಯಾವುದೇ ಹಠ ಮತ್ತು ಅಹಂಕಾರದಿಂದ ಯಾವುದೇ ಸಂದರ್ಭದಲ್ಲೂ ಸ್ನೇಹಿತರೆ ನಿಮ್ಮದೇ ಮಾತನ್ನ ನಡಿಬೇಕು, ನಿಮ್ಮದೇ ನಡವಳಿಕೆ ಸರಿಯಾಗಿದೆ ಆ ಭಾವನೆಯಿಂದ ದೂರ ಬರಬೇಕಾಗುತ್ತದೆ. ಮೇಷರಾಶಿಯವರು ಸ್ನೇಹಿತರೆ, ಈ ನಡವಳಿಕೆಯನ್ನು ನೀವು ಅಳವಡಿಸಿಕೊಂಡಿದ್ದಲ್ಲಿ ಮನಸ್ತಾಪಗಳು ಹೆಚ್ಚಾಗಲಿದೆ, ನಿಮ್ಮ ಬದುಕಿನಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಲಿದೆ, ಬೇರ್ಪಡೆಯುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ಭಯದಿಂದ ಎಚ್ಚರಿಕೆಯಿಂದ ನಾವು ಯಾವ ರೀತಿ ಹೇಳ್ತೀವಿ ಆ ರೀತಿ ನಡ್ಕೊಳ್ಳುವುದು ಬಹಳ ಮುಖ್ಯ. ಯಾಕಂದರೆ ಸ್ನೇಹಿತರೆ, ಎಲ್ಲರ ಮನಸ್ಸು ಒಂದೇ ರೀತಿ ಇರುವುದಿಲ್ಲ, ನಿಮ್ಮ ರೀತಿಯೇ ಇರುವುದಿಲ್ಲ. ಬೇರೆಯವರ ಮನಸ್ಸು, ನಿಮ್ಮ ಸಂಗಾತಿಯ ಮನಸ್ಸಾಗಲಿ ಸ್ನೇಹಿತರೆ, ಅವರ ಭಾವನೆಗೆ ಪ್ರತಿಫಲ ಕೊಡಬೇಕು. ಅವರ ಭಾವನೆಗೆ ಸ್ನೇಹಿತರೆ ಧಕ್ಕೆ ತರಬಾರದು. ಅವರ ಭಾವನೆಗೆ ನೀವು ಪ್ರಚೋದಿಸುವುದು ಒಳ್ಳೆಯದು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದ್ರೆ, ಆರೋಗ್ಯದ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಜಲತತ್ವದ ರಾಶಿಯಾದ ಮೀನದಲ್ಲಿ 12ನೇ ಮನೆಯಲ್ಲಿ ಶನಿಯೊಂದಿಗೆ ಇದ್ದಾರೆ. ತಿಂಗಳ ಆರಂಭದಲ್ಲಿನ ಈ ಭಾರವಾದ ಗ್ರಹಗತಿಯು ನಿಮ್ಮನ್ನ ನಿದ್ರಾಹೀನತೆ, ಪಾದದ ನೋವುಗಳು ಅಥವಾ ಹೊಟ್ಟೆಗೆ ಸಂಬಂಧಿಸಿದ
ಜೀರ್ಣಕಾರಿ ಸಮಸ್ಯೆಗಳಿಂದ ಕಾಡಬಹುದು. ಏಪ್ರಿಲ್ 14ರಂದು ಉಚ್ಚ ಸೂರ್ಯನು ಲಗ್ನದಲ್ಲಿ ಪ್ರವೇಶವು ನಿಮಗೆ ಅತ್ಯುತ್ತಮ ಚೈತನ್ಯ ಮತ್ತು ಬಲವಾದ ಯೋಗ ನಿರೋಧಕ ಶಕ್ತಿಯನ್ನ ನೀಡುತ್ತದೆ. ಅತಿಯಾಗುವ ಸೂರ್ಯನು ನಿಮ್ಮ ದೇಹದಲ್ಲಿ ಉಷ್ಣಾಂಶವನ್ನ ಪಿತ್ತದೋಷವನ್ನ ಹೆಚ್ಚಿಸುತ್ತಾರೆ. ನೀವು ಸಣ್ಣ ಪುಟ್ಟ ವಿಷಯಗಳಿಗೂ ವಿಪರೀತ ಕೋಪ ಮಾಡಿಕೊಳ್ಳುವುದು, ತಲೆನೋವು ಅಥವಾ ರಕ್ತದೊತ್ತಡ BP ಹೆಚ್ಚಾಗಬಹುದು, ಹಠಾತ್ ಏರಿಕೆಯನ್ನ ಅನುಭವಿಸಬಹುದು. ಈ ಬೆಂಕಿಯ ಅಗ್ನಿ ಶಕ್ತಿಯನ್ನ ಶಾಂತಗೊಳಿಸಲು ಪ್ರತಿದಿನ ಧ್ಯಾನವನ್ನ ಮಾಡಿ, ಮೆಡಿಟೇಷನ್ ಅನ್ನ ಮಾಡುವುದು ಬಹಳ ಮುಖ್ಯ. ಪ್ರಾಣಾಯಾಮವನ್ನ ಮಾಡಿ ಉಸಿರಾಟದ ಸಮಸ್ಯೆಗಳು ನಿವಾರಣೆಯಾಗಲಿವೆ. ಅಭ್ಯಾಸವನ್ನ ಮಾಡಲು ಮತ್ತು ನಿಮ್ಮ ನೀರಿನ ಸೇವನೆಯನ್ನ ಗಮನಾರ್ಹವಾಗಿ ಹೆಚ್ಚಿಸಲು ಬಲವಾಗಿ ಶಿಫಾರಸು ಮಾಡಲಾಗಿದೆ. ಚೆನ್ನಾಗಿ ನೀರನ್ನ ಕುಡಿಯುವುದು, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನ ಸೇವಿಸುವುದು, ಇನ್ನು ಧ್ಯಾನವನ್ನ ಮಾಡುವುದು, ಮೆಡಿಟೇಷನ್ ಅನ್ನ ಮಾಡುವುದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಸ್ನೇಹಿತರೆ ನಿಯಂತ್ರಣಕ್ಕೆ ಬರುತ್ತದೆ. ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ. ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ತಾ ಬನ್ನಿ. ಕೊನೆಯಲ್ಲಿ ಸ್ನೇಹಿತರೆ ಒಂದಷ್ಟು ಸರಳ ಪರಿಹಾರವನ್ನ ತಿಳಿಸ್ಕೊಡ್ತೀನಿ. ಆ ಪರಿಹಾರಗಳನ್ನ ಮಾಡಿದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಉನ್ನತ ಆರೋಗ್ಯವನ್ನ ಪಡೆದುಕೊಳ್ಳಲಿದ್ದೀರಿ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನ್ ಅನ್ನ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದ್ರೆ ಹಣಕಾಸು. ನಿಮ್ಮ ಸಂಪತ್ತು ಹೇಗೆಲ್ಲ ವೃದ್ಧಿಯಾಗಲಿದೆ, ಯಾವುದರ ಬಗ್ಗೆ ಹಣಕಾಸಿನಲ್ಲಿ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಮೇಷರಾಶಿಯವರಿಗೆ ಅಂದ್ರೆ, ನಿಮ್ಮ ಲಾಭಾಧಿಪತಿಯಾದ ಶನಿಯು ಖರ್ಚಿನ 12ನೇ ಮನೆಯಲ್ಲಿ ಇರುವುದರಿಂದ ನೀವು ಎಷ್ಟೇ ದುಡಿದರೂ ಖರ್ಚುಗಳು ನಿಮಗಾಗಿ ಕಾಯುತ್ತಿರುತ್ತವೆ. ವಿಶೇಷವಾಗಿ ಏಪ್ರಿಲ್ನ ಮೊದಲ 2 ವಾರಗಳಲ್ಲಿ ಹಣವು ನೀರಿನಂತೆ ಹರಿಯಬಹುದು. ಪ್ರಾಥಮಿಕವಾಗಿ ಆರೋಗ್ಯ ಸಮಸ್ಯೆಗಳು ಅಥವಾ ವಾಹನ ರಿಪೇರಿಗಾಗಿ ಸ್ನೇಹಿತರೆ ಖರ್ಚನ್ನ ಮಾಡಲಿದ್ದೀರಿ ಅತಿ ಹೆಚ್ಚಾಗಿ. ಏಪ್ರಿಲ್ ದ್ವಿತೀಯಾರ್ಧದ ನಂತರ ಧನಾಧಿಪತಿಯಾದ ಶುಕ್ರನು ತನ್ನ ಸ್ವಂತ ರಾಶಿಯನ್ನ ವೃಷಭ ರಾಶಿಯನ್ನ ಪ್ರವೇಶಿಸಿದಾಗ ಉಬ್ಬರವಿಳಿತವು ಅನುಕೂಲಕರವಾಗಿ ಬದಲಾಗುತ್ತವೆ. ಇದು ನಿಮ್ಮ ಆರ್ಥಿಕ ಶಕ್ತಿಯನ್ನ ಬಹಳವಾಗಿ ಹೆಚ್ಚಿಸುತ್ತದೆ. ನಿಮ್ಮ ಕುಟುಂಬದ ಅಗತ್ಯಗಳಿಗಾಗಿ ಹೆಚ್ಚಿನ ವಸ್ತುಗಳನ್ನು ಖರೀದಿಸಲು ಅಥವಾ ಚಿನ್ನಾಭರಣಗಳಲ್ಲಿ ಹೂಡಿಕೆಯನ್ನ ಮಾಡಲು ನೀವು ಸಂತೋಷದಿಂದ ಹಣವನ್ನ ಖರ್ಚು ಮಾಡುತ್ತೀರಿ. ಇಂದಿನ ಹೂಡಿಕೆಗಳಿಂದ ಬರುವ ಉತ್ತಮ ಆದಾಯವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಅಂದವಾಗಿ ಸ್ಥಿರಗೊಳಿಸಲು ಸಹಾಯವನ್ನ ಮಾಡುತ್ತದೆ. ಇನ್ನು ವಾಹನವನ್ನ ಖರೀದಿ ಮಾಡೋ ಕನಸು, ಆಸ್ತಿಯನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರ ಅಥವಾ ಪ್ರಾಪರ್ಟಿ ಮನೆಯನ್ನ ಖರೀದಿ ಮಾಡುವಂತಹ ಕನಸು ನನ್ನ ಸಾಗಲಿದೆ ಅಂತಾನೆ ಹೇಳಬಹುದು. ಈ ಸಮಯದಲ್ಲೇ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ. ಹಣಕಾಸಿನಲ್ಲಿ ದುಂದು ವೆಚ್ಚವನ್ನ ಮಾಡಬೇಡಿ. ನೆರೆಹೊರೆಯವರನ್ನ ಮೆಚ್ಚಿಸುವುದಕ್ಕೆ, ನಿಮ್ಮ ಫ್ಯಾಮಿಲಿಯನ್ನ ಮೆಚ್ಚಿಸುವುದಕ್ಕೆ ಹಣಕಾಸಿನಲ್ಲಿ ದುಂದು ವೆಚ್ಚವನ್ನ ಮಾಡ್ತಾ ಬಂದ್ರೆ ಮುಂದಿನ ದಿನಗಳಲ್ಲಿ ಹಠಾತ್ ಸಮಸ್ಯೆಗಳು ಎದುರಾಗಲಿದೆ, ಹಣಕಾಸಿನ ಸಮಸ್ಯೆ. ಸೊ ಹಾಗಾಗಿ ಮೇಷರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಏಪ್ರಿಲ್ ದ್ವಿತೀಯಾರ್ಧದವರೆಗೆ ಶುಕ್ರನು ನಿಮ್ಮ 7ನೇ ಮನೆಯಲ್ಲಿ ಅಂದ್ರೆ ವ್ಯಾಪಾರ ಮನೆಯ ಅಧಿಪತಿ ಲಗ್ನದಲ್ಲಿ ಸೂರ್ಯನೊಂದಿಗೆ ಸ್ಥಾನ ಪಡೆಯುತ್ತಾನೆ. ಈ ನಿಯೋಜನೆಯು ನಿಮ್ಮ ವ್ಯಾಪಾರದಲ್ಲಿ ಕೆಲವು ಹೆಚ್ಚು ಮಹತ್ವಾಕಾಂಕ್ಷೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತೆ ನಿಮ್ಮನ್ನ ಪ್ರೇರೇಪಿಸಬಹುದು. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಚರ್ಚೆಯ ಸಮಯದಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುವ ಅಪಾಯವಿದೆ. ನಿಮ್ಮ ಮಾತೆಯ ಅಂತಿಮ ಕಾನೂನು ಎಂದು ನೀವು ನಿರೀಕ್ಷಿಸಬಹುದು. ಅದ್ಯಾವೋ ಏಪ್ರಿಲ್ 18ರ ನಂತರ ಶುಕ್ರನು ತನ್ನ ಸ್ವಂತ 2ನೇ ಮನೆಯಾದ ವೃಷಭ ರಾಶಿಗೆ ಚಲಿಸಿದಾಗ ಪರಿಸ್ಥಿತಿಯು ಗಮನಾರ್ಹವಾಗಿ ಸಕಾರಾತ್ಮಕ ತಿರುವು ಪಡೆಯುತ್ತದೆ. ಕ್ಲೈಂಟ್ಗಳೊಂದಿಗೆ ನಿಮ್ಮ ಸಂವಹನ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ವಾಕ್ಚಾತುರ್ಯವು ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತದೆ. ಹಳೆಯ ಬಾಕಿ ಇರುವ ಬಿಲ್ಗಳು ಹಣ ವಸೂಲಿಯಾಗುತ್ತದೆ. ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವವರು, ವಿಶೇಷವಾಗಿ ಸೃಜನಶೀಲ ಕ್ರಿಯೇಟಿವ್ ಕ್ಷೇತ್ರಗಳು, ಕಲೆ ಅಥವಾ ಐಷಾರಾಮಿ ಸರಕುಗಳು ಸ್ನೇಹಿತರೆ, ಲಕ್ಸುರಿ ಗೂಡ್ಸ್ ಅಂತಾನೆ ಹೇಳ್ಬೋದು, ವ್ಯಾಪಾರದಲ್ಲಿ ಇರುವವರು ಲಾಭದಲ್ಲಿ ಗಣನೀಯ ಏರಿಕೆಯನ್ನ ಕಾಣುತ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ದುಡುಕಿನ ನಿರ್ಧಾರಗಳು, ಇನ್ನು ದುಡುಕಿನ ಮಾತುಗಳು ಉಳಿತಲ್ಲ, ಗಮನವಿರಲಿ ಸ್ನೇಹಿತರೆ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಯೋಚಿಸಿ ಮಾತನಾಡುವುದು ಬಹಳ ಮುಖ್ಯ. ಇನ್ನು ಉದ್ಯೋಗ ಮತ್ತು ವೃತ್ತಿಯ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕೆರಿಯರ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ಮೇಷರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ 10ನೇ ವೃತ್ತಿ ಮನೆಯ ಅಧಿಪತಿಯಾದ ಶನಿಯು 12ನೇ ಮನೆಯಲ್ಲಿ ಇರುವುದರಿಂದ, ಜೊತೆಗೆ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ಪ್ರಭಾವವಿರುವುದರಿಂದ ಏಪ್ರಿಲ್ ಮೊದಲಾರ್ಧವು ನಿಮ್ಮ ಕಚೇರಿಯಲ್ಲಿ ಹೇಳಲಾಗದ ವರ್ಕ್ ಪ್ಲೇಸ್ ಸ್ನೇಹಿತರೆ ಮಾನಸಿಕ ಸಂಘರ್ಷಗಳನ್ನ ತರುತ್ತದೆ. ಆಫೀಸ್
ಪಾಲಿಟಿಕ್ಸ್ನಿಂದಾಗಿ ಸ್ನೇಹಿತರೆ ತನ್ನ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗ್ತಿಲ್ಲ ಎಂಬ ಬಲವಾದ ಭಾವನೆಯನ್ನು ನೀವು ಅನುಭವಿಸಬಹುದು. ಅದೇ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ವಿದೇಶಿ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವವರಿಗೆ ಈ ಅವಧಿಯು ವಾಸ್ತವವಾಗಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಏಪ್ರಿಲ್ ದ್ವಿತೀಯಾರ್ಧದಂದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖ ತಿರುವು ಬರುತ್ತದೆ. ಆಗ ಸೂರ್ಯನು ನಿಮ್ಮ 5ನೇ ಮನೆಯ ಅಧಿಪತಿ ನಿಮ್ಮ ಲಗ್ನದಲ್ಲಿ ಉಚ್ಚನಾಗುತ್ತಾನೆ. ನಿಮ್ಮ ಬುದ್ಧಿಶಕ್ತಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಮೀಟಿಂಗ್ಗಳಲ್ಲಿ ನೀವು ತರುವ ಪರಿಹಾರಗಳು, ಸಲಹೆಗಳು ಮತ್ತು ಐಡಿಯಾಗಳು ನವೀನವಾಗಿರುವುದಲ್ಲದೆ ನಿಮ್ಮ ಸಹೋದ್ಯೋಗಿಗಳಿಂದ ವ್ಯಾಪಕವಾಗಿ ಸ್ವೀಕರಿಸಲ್ಪಡುತ್ತವೆ. ಆದಾಗ್ಯೂ ಮೊದಲ ಮನೆಯಲ್ಲಿರುವಂತಹ ಸೂರ್ಯನು ಸಕಾರಾತ್ಮಕ ಫಲಿತಾಂಶಗಳೊಂದಿಗೆ ಸ್ವಲ್ಪ ಅಹಂಕಾರವನ್ನು ತರುತ್ತಾರೆ. ಪ್ರತಿಯೊಂದರಲ್ಲೂ ನಿಮ್ಮದೇ ಮೇಲ್ಗೈ ಆಗಿರಬೇಕು ಎಂಬ ಹಠ ಹೆಚ್ಚಾಗುತ್ತದೆ. ಜವಾಬ್ದಾರಿಗಳ ಹೆಚ್ಚಳದೊಂದಿಗೆ ಉನ್ನತ ಆಡಳಿತ ಮಂಡಳಿಯಿಂದ ಸ್ನೇಹಿತರೆ ಟಾಪ್ ಮ್ಯಾನೇಜ್ಮೆಂಟ್ ಒತ್ತಡವು ಹೆಚ್ಚಾಗುತ್ತದೆ. ನಿಮ್ಮ ಕಾರ್ಯಕ್ಷಮತೆ ಎಷ್ಟೇ ಅತ್ಯುತ್ತಮವಾಗಿದ್ದರೂ ಸಹೋದ್ಯೋಗಿಗಳೊಂದಿಗೆ ಪ್ರಾಬಲ್ಯ ಮೆರೆಯುವಂತಹ ವರ್ತನೆ ಕಟ್ಟುನಿಟ್ಟಾಗಿ ತಪ್ಪಿಸಿ ಸ್ನೇಹಿತರೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಕೆರಿಯರಲ್ಲಿ ನನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ದಿನ ಸ್ನೇಹಿತರೆ ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿದಲ್ಲಿ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಆದಷ್ಟು ಜ್ಯೋತಿಷ್ಯದ ಪರಿಹಾರ ಶಕ್ತಿಶಾಲಿಯಾದಂತಹ ಪರಿಹಾರ ಅಂತಲೇ ಹೇಳ್ಬೋದು. ಏಪ್ರಿಲ್ 2026ರಲ್ಲಿ ಮೇಷರಾಶಿಯವರು ಈ ಜ್ಯೋತಿಷ್ಯದ ಪರಿಹಾರಗಳನ್ನು ಫಾಲೋ ಮಾಡಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 12ನೇ ಮನೆಯಲ್ಲಿನ ಶನಿ ಮಂಗಳನ ಸಂಯೋಗದ ದುಷ್ಪರಿಣಾಮಗಳನ್ನು ತಗ್ಗಿಸಲು ಮತ್ತು ಉಚ್ಚ ಸೂರ್ಯನಿಂದ ಉಂಟಾಗುವ ಆಕ್ರಮಣಶೀಲತೆಯನ್ನು ನಿಯಂತ್ರಿಸಲು ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಅನುಸರಿಸಿ. ಮೊದಲನೇದಾಗಿ ಸೂರ್ಯ ನಮಸ್ಕಾರ. ಸೂರ್ಯ ದೇವರಿಗೆ ಅಗ್ರವನ್ನು ನೀಡುತ್ತಾ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುತ್ತಾ ನೀರನ್ನು ಅರ್ಪಿಸಿ ಸ್ನೇಹಿತರೆ. 11 ಬಾರಿ ನೀರನ್ನು ಅರ್ಪಿಸುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಉನ್ನತ ಲಾಭವನ್ನು ನೋಡಲಿದ್ದೀರಿ. ಇನ್ನು ಹನುಮಂತನ ಆರಾಧನೆ. ಮಂಗಳನ ಮತ್ತು ಶನಿ ದೋಷವನ್ನು ನಿವಾರಣೆ ಮಾಡಲು ಆಂಜನೇಯನ ಆರಾಧನೆಯಿಂದ ತಟಸ್ಥಗೊಳಿಸಲು ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಸುಂದರಕಾಂಡವನ್ನು ಓದಿ. ಇದು ನಿಮ್ಮನ್ನು ಅಪಘಾತಗಳು ಮತ್ತು ಗುಪ್ತ ಅಪಾಯಗಳಿಂದ ರಕ್ಷಿಸುತ್ತದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದ ಕಡೆ ಆಸಕ್ತಿ ಕಡಿಮೆಯಾಗಿದ್ದಲ್ಲಿ ಹನುಮಾನ್ ಚಾಲಿಸವನ್ನು ಓದಿ ಖಂಡಿತವಾಗಿಯೂ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಹೆಚ್ಚಾಗಲಿದೆ. ಇನ್ನು ಸೂರ್ಯ ನಮಸ್ಕಾರ. ಏಪ್ರಿಲ್ 14ರಿಂದ ಸೂರ್ಯನು ಉಚ್ಚನಾಗಿರುವುದರಿಂದ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದು ನಿಮಗೆ ನಿಜವಾದ ನಾಯಕತ್ವದ ಗುಣಗಳನ್ನು ಕರುಣಿಸುವಾಗ ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ. ಇನ್ನು ದಾನ ಧರ್ಮವನ್ನು ಮಾಡಬೇಕಾಗುತ್ತದೆ. ಪಾಪದ ಗ್ರಹಗಳ ವ್ಯಯಸ್ಥಾನದಲ್ಲಿ ಸ್ನೇಹಿತರೆ ಖರ್ಚಿನ ಮನೆಯಲ್ಲಿ ಇರುವುದರಿಂದ ಆಸ್ಪತ್ರೆಗಳಲ್ಲಿರುವ ರೋಗಿಗಳಿಗೆ ಸ್ವಯಂ ಪ್ರೇರಿತರಾಗಿ ಔಷಧಿಗಳನ್ನು ದಾನ ಮಾಡಿ ಮತ್ತು ಅನಾಥಾಶ್ರಮಗಳಲ್ಲಿ ಬೆಂಬಲವನ್ನು ನೀಡಿ. ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಅನ್ನದಾನವನ್ನು ಮಾಡುವುದು, ಬಟ್ಟೆ ದಾನವನ್ನು ಮಾಡುವುದು ಇದು ಶ್ರೇಷ್ಠ ಸ್ನೇಹಿತರೆ. ಈ ಸಕಾರಾತ್ಮಕ ಕಾರ್ಯವು ಅನಗತ್ಯ ಮತ್ತು ಅನಿರೀಕ್ಷಿತ ಆರ್ಥಿಕ ನಷ್ಟಗಳನ್ನು ತಡೆಯಲು ಸಹಾಯವನ್ನು ಮಾಡುತ್ತದೆ. ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮೇಷರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿ ಬಲ ಮತ್ತು ಗುರುಬಲ ಎರಡೂ ಕೂಡ ಇರಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.